ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಾನಿವತ್ತು ಒಂದು ಮಸಾಲೆ ಆದಷ್ಟು ಕಡಿಮೆ ಇರೋ ಅಂಥ ಪಲಾವ್ ಥರನೇ ನಾನು ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನಿಲ್ಲಿ ಒಂದು ಅರ್ಧ ಕೆಜಿ ಚಿಕನ್ ಎತ್ತಿಟ್ಕೊಂಡಿದ್ದೀನಿ ವಾಶ್ ಮಾಡಿ. ಇವಾಗ ಒಂದು ಜಾರ್ಗೆ ಒಂದು ಸ್ವಲ್ಪ ಪಾಲಕ್ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅಂದರೆ ಇದ್ರ ಟೇಸ್ಟೇ ಬೇರೆ ಇರುತ್ತೆ. ಸ್ವಲ್ಪ ಪಾಲಕ್ಕೆಲ್ಲ ರುಬ್ಬಿ ಮಾಡೋದ್ರಿಂದ ಸ್ವಲ್ಪ ಟೇಸ್ಟು ಡಿಫ್ರೆನ್ಸ್ ಆಗಿರುತ್ತೆ. ನೋಡಿ ಒಂದು ಸಲ ಟ್ರೈ ಮಾಡಿ. ಮತ್ತು ಸ್ವಲ್ಪ ಪುದೀನ, ಇದಕ್ಕೆ ಖಾರಕ್ಕೆ ತಕ್ಕಂತೆ ಹಸಿರು ಮೆಣಸಿನ್ಕಾಯಿನ ಇಲ್ಲಿ ಹಾಕೋತಾ ಇದ್ದೀನಿ. ಅಂದರೆ ನಿಮಗೆ ಕೆಲವ್ರಿಗೆ ಸ್ಪೈಸಿ ಬೇಡ, ಪಲಾವ್ ಟೈಪೇ ಇರಬೇಕು ಅಂತ ಹೇಳ್ತಾರಲ್ವ, ಅಂಥವ್ರು ಈ ರೀತಿ ಮಾಡ್ಕೋಬೋದು. ಈಗ ಥಂಡಿಗಾಲದಲ್ಲಿ ಸ್ವಲ್ಪ ಖಾರ ಬೇಕು ಅಂತಾರೆ. ಬೇರೆ ಟೈಮಲ್ಲೆಲ್ಲ ನಿಮಗೆ ಹೆವಿ ಮಸಾಲೆ ತಿಂದಾಗ ನಮಗೆ ಚಿಕನ್ ತಿನ್ನಬೇಕು ಅಂತ ಅನಿಸ್ದಾಗಲೂ ನೀವು ಈ ರೀತಿ ಮಾಡ್ಕೋಬೋದು. ಇದಕ್ಕೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಇಲ್ಲಿ ಒಂದು ಸಣ್ಣ ಕಪ್ಪಲ್ಲಿ ಮೊಸರನ್ನ ಹಾಕ್ಕೊಂಡು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಅಂದರೆ ಇದನ್ನು ನೀರು ಹಾಕ್ಕೊಳಲ್ಲ, ಹಾಗೆ ನಾನು ಮೊಸರಲ್ಲಿ ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ತುಂಬ ನಯಸ್ಸಿಗೆ ಪೇಸ್ಟ್ ಮಾಡ್ಕೋಬೇಕು. ನೋಡಿ ಈ ರೀತಿ ಸಾಕು. ಇಷ್ಟು ಪೇಸ್ಟ್ ಮಾಡಿಕೊಂಡು ಇವಾಗ ನಾನು ಚಿಕನ್ನ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ನಲ್ಲ ಅದಕ್ಕೆ ಇದನ್ನು ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ ಹಾಕ್ಕೊಂಡು ಫಸ್ಟಿಗೆ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಸ್ಪೈಸಿ ಮಸಾಲ, ಸ್ಟಾರ್ ಹೂವು, ಮರಾಠಿ ಮೊಗ್ಗು, ಜಾಯಿಪತ್ರೆ, ಸೋಂಪು ಕಾಳು, ಕಸೂರಿ ಮೇಥಿ, ಲವಂಗ, ಏಲಕ್ಕಿ, ಚಕ್ಕೆ, ಈ ಐಟಮ್ ಎಲ್ಲ ಹಾಕ್ಕೊಂಡಿದ್ದೀನಿ. ಮತ್ತು ಇದ್ರ ಜೊತೆಲಿ ನಾನು ಆನಿಯನ್ನ ಸ್ವಲ್ಪ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿದ್ದೀನಿ, ಬ್ರೌನ್ ಕಲರ್ವರೆಗೂ. ಆ ಥರ ಇರೋ ಈರುಳ್ಳಿನೂ ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಇದ್ರ ಜೊತೆಗೆ ಬೇಕಾದ್ರೆ ರುಬ್ಬಿಟ್ಟೆ ಬೇಕಾದ್ರೆ ನೀವು ಹಾಕ್ಕೋಬೋದು. ನಾನಿಲ್ಲಿ ಡೈರೆಕ್ಟಾಗಿ ಹಾಗೆ ಹಾಕ್ತಾಯಿದ್ದೀನಿ. ಇಲ್ಲ ಅಂದರೆ ಹಾಗೆ ರುಬ್ಬಿಟ್ಟು ಮಸಾಲೆ ಜೊತೆಲಿ ನೀವು ಮಾಡ್ಕೋಬೋದು. ಇವಾಗ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನಾನಿಲ್ಲಿ ಉಪ್ಪನ್ನ ಹಾಕಿಲ್ಲ, ಹಾಗೆಯೇ ಮ್ಯಾಗಿನೇಟ್ ಮಾಡ್ತಾಯಿದ್ದೀನಿ. ನೀವು ಬೇಕು ಅಂದರೆ ಉಪ್ಪನ್ನು ಆ್ಯಡ್ ಮಾಡಿಬಿಟ್ಟು ನೀವು ಮ್ಯಾಗಿನೇಟ್ ಮಾಡ್ಕೊಳ್ಳಿ. ಈಗ ಉಳಿದಿರೋ ಅಂಥ ಮಸಾಲನೂ ಹಾಕ್ಬಿಟ್ಟು ಚೆನ್ನಾಗಿ ಮ್ಯಾಗಿನೇಟ್ ಮಾಡಿಬಿಟ್ಟು ಇದನ್ನು ಮುಚ್ಚಿ ಎತ್ತಿಟ್ಕೊತಾ ಇದ್ದೀನಿ. ಈಗ ಅದನ್ನು ಎತ್ತಿಟ್ಬಿಟ್ಟು ನಾನಿಲ್ಲಿ ಗ್ಯಾಸ್ ಹಚ್ಕೊಂಡು ಒಂದು ಕುಕ್ಕರ್ನ ಇಟ್ಕೊತಾ ಇದ್ದೀನಿ. ಅಂದರೆ ಅಷ್ಟರೊಳಗೆ ನಾನಿಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೋಬೇಕು, ಅಷ್ಟರೊಳಗೆ ಮ್ಯಾಗಿನೇಟ್ ಆಗುತ್ತೆ ಅದು. ಹಾಗಾಗಿ ಇಲ್ಲಿ ಒಂದು ಮೀಡಿಯಮಲ್ಲಿ ಎಣ್ಣೆನ ಹಾಕ್ಕೋಬೇಕು. ಮತ್ತು ಇಲ್ಲಿ ಒಂದು 4 ಈರುಳ್ಳಿನ ಕಟ್ ಮಾಡಿ ಸ್ಲೈಸಿಯಾಗಿ ಅದನ್ನು ಹಾಕ್ಕೊಂಡು ಇಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ಯಾವುದೇ ಮಸಾಲನ್ನು ನಾನು ಮತ್ತು ಸ್ಪೈಸಿ ಮಸಾಲಗಳನ್ನ ಆ್ಯಡ್ ಮಾಡ್ತಾಯಿಲ್ಲ, ಏಕೆಂದರೆ ಇದು ಸ್ವಲ್ಪ ಪಲಾವ್ ಟೈಪಲ್ಲೇ ಇರುತ್ತೆ. ಹಾಗಾಗಿ ಮತ್ತು ಇಲ್ಲಿ ಕಟ್ ಮಾಡಿರೋಂಥ ಟೊಮೊಟೊನ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ನಿಮಗೆ ಸ್ಪೈಸಿ ಬೇಕು ಅಂದರೆ ಇದ್ರ ಜೊತೆಲಿ ಹಾಕ್ಕೊಳ್ಳಿ, ತೊಂದರೆ ಇಲ್ಲ, ಅದು ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ಕೆಲವ್ರಿಗೆ ಸ್ಪೈಸಿ ಕಂಡ್ರೆ ಇಷ್ಟನೇ ಆಗೋಲ್ಲ. ಕೆಲವ್ರು ಶುಂಠಿ ಬೆಳ್ಳುಳ್ಳಿ ಹಾಕ್ಬೇಡಿ, ಅದು ಹಾಕ್ಬೇಡಿ, ಇದು ಹಾಕ್ಬೇಡಿ, ಮಸಾಲ ಹಾಕ್ಬೇಡಿ ಅಂತ ಇರ್ತಾರಲ್ವ, ಅಂಥವ್ರು ಈ ರೀತಿ ಸಿಂಪಲ್ಲಾಗಿ ಮಾಡ್ಕೋಬೋದು. ಮತ್ತು ಇಲ್ಲಿ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎರಡನ್ನೂ ಈರುಳ್ಳಿ ಮತ್ತು ಟೊಮೊಟೊ ಸ್ವಲ್ಪ ಸ್ಮೂತಾಗಿ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಮತ್ತು ಇವಾಗ ಆ ರೀತಿ ಆಗಾದಮೇಲೆ ನಾನು ಮ್ಯಾಗಿನೇಟ್ ಮಾಡಿಟ್ಟಿರೋ ಅಂಥ ಚಿಕನ್ನ ಹಾಕೋತಾ ಇದ್ದೀನಿ. ನೀವು ರುಬ್ಬಿಟ್ಟು ಹಾಗೇ ಡೈರೆಕ್ಟಾಗಿ ಹಾಕ್ಬೋದು, ಬಟ್ಟು ಮಸಾಲ ಸ್ವಲ್ಪ ಚಿಕನ್ಗೆಲ್ಲ ಇಟ್ಕೊಳ್ಳಿ ಅನ್ನೋ ಕಾರಣಕ್ಕೆ ನಾನು ಹಾಕಿದ್ದೀನಿ ಅಷ್ಟೇ. ಯಾಕೆಂದರೆ ಇದು ಜಾಸ್ತಿ ಸ್ಪೈಸಿ ಇಲ್ಲ, ಆದಷ್ಟು ಕಡಿಮೆ ಸ್ಪೈಸಿಲಿ ಮಾಡ್ತಾ ಇರೋದು. ಹಾಗಾಗಿ ಈಗ ಅದನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅದ್ರ ಜೊತೆಲಿ ನಿಮಗೆ ಮೆಂತ್ಯ ಸೊಪ್ಪಿದ್ದರೆ ಬೇಕಾದ್ರೆ ಯೂಸ್ ಮಾಡಿ, ತುಂಬ ಒಳ್ಳೆಯದು. ಇಲ್ಲಿ ಮೆಂತ್ಯ ಸೊಪ್ಪಿಲ್ಲ ಅಂತ ನಾನಿಲ್ಲಿ ಮತ್ತೆ ಸ್ವಲ್ಪ ಕಸೂರಿ ಮೇಥಿನ ಹಾಗೇ ಹಾಕ್ಕೋತಾ ಇದ್ದೀನಿ. ಮೆಂತ್ಯ ಸೊಪ್ಪು ಹಾಕಿ ಮಾಡಿದ್ರು ಅದು ತುಂಬಾ ಚೆನ್ನಾಗಿರುತ್ತೆ. ಮತ್ತು ಉಪ್ಪನ್ನ ನಾನು ಆಗಲೇ ಆ್ಯಡ್ ಮಾಡಿರಲಿಲ್ಲ, ಇವಾಗ ಹಾಕ್ಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ನಿಮಗೆ ಈ ರೀತಿ ಚಿಕನ್ಗೆ ಹಾಕೊಳ್ಳೋಕೆ ಗೊತ್ತಾಗಲಿಲ್ಲ ಅಂದರೆ ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಆಮೇಲೆ ನೀವು ನೀರೆಲ್ಲ ಹಾಕಿದ್ಮೇಲೆ ಟೇಸ್ಟ್ ನೋಡಿಕೊಂಡು ನಿಮಗೆ ಹಾಕ್ಕೋಬೋದು. ಇವಾಗ ಒಂದು 2 ಟೇಬಲ್ ಸ್ಪೂನು ಧನಿಯಾ ಪೌಡರ್ನ ಹಾಕೋತಾ ಇದ್ದೀನಿ. ಏಕೆಂದರೆ ಹಸಿರು ಮೆಣಸಿನ್ಕಾಯಿ ಹಾಕಿ ರುಬ್ಬಿದ್ದೀನಲ್ವ, ನಾನು ಪೌಡರ್ನ ಹಾಕಿ ರುಬ್ಬಿರಲಿಲ್ಲ, ಡೈರೆಕ್ಟಾಗಿ ಹಾಗೆ ಉದುರಿಸೋಣ ಅಂತೇಳಿ ಇವಾಗ ಹಾಗೆ ಉದುರಿಸ್ಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು. ಆಮೇಲೆ ನಾವು ಮ್ಯಾಗಿನೇಟ್ ಮಾಡಿಟ್ಟಿದ್ವಲ್ಲ ಅದರಲ್ಲಿ ಇನ್ನೂ ಸ್ವಲ್ಪ ಮಸಾಲ ಇತ್ತು, ಅದಕ್ಕೊಂದು ಅರ್ಧ ಗ್ಲಾಸಷ್ಟು ನೀರನ್ನು ನಾನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಏಕೆಂದರೆ ಇವಾಗಲೇ ನಾವು ಜಾಸ್ತಿ ನೀರು ಹಾಕ್ಬಿಟ್ರೆ ಚಿಕನ್ನಲ್ಲಿ ಟೇಸ್ಟ್ ಬರೋಲ್ಲ. ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಕುದಿಸ್ಕೋಬೇಕು. ಮತ್ತು ಅದಕ್ಕೆ ಇನ್ನೂ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಏಕೆಂದರೆ ನಾನು 2 ಗ್ಲಾಸ್ ಅಕ್ಕಿನ ನೆನೆಸಿ ಇಟ್ಕೊಂಡಿದ್ದೀನಿ. ಏಕೆಂದರೆ ನೆನೆಸಿದ್ದು ಹಾಕಿದ್ರೆ ನಮಗೆ ಬೇಗನೆ ಆಗುತ್ತೆ ರೈಸು. ಹಾಗಾಗಿ ಇವಾಗ ನೋಡಿ
ನಾನು ಮತ್ತೆ ಇಲ್ಲಿ ಟೋಟಲು ಆವಾಗಲೇ ಅರ್ಧ ಗ್ಲಾಸು ಹಾಕಿದ್ದೆ, ಮತ್ತು ಇವಾಗ 2.5 ಗ್ಲಾಸು ನೀರು ಹಾಕಿದ್ದೀನಿ. ಅಂದರೆ ಒಂದು ಮುಕ್ಕಾಲು ಗ್ಲಾಸ್ ಅಕ್ಕಿಗೆ ನಾವು ಅದ್ರ ಡಬ್ಬಲ್ ಹಾಕ್ಕೋಬೇಕು. ಬಟ್ ನೆನೆಸೋದ್ರಿಂದ ಸ್ವಲ್ಪ ಕಡಿಮೆನ ನಾವು ನೀರನ್ನು ಹಾಕ್ಕೋಬೇಕಾಗುತ್ತೆ, ಆವಾಗ ನಮಗೆ ಉದುದ್ರಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ಒಂದು ಅರ್ಧ ಗ್ಲಾಸಷ್ಟು ಕಡಿಮೆನ ಹಾಕ್ಕೊಂಡಿದ್ದೀನಿ ನೀರನ್ನ. ಮತ್ತು ಈಗ ನೀರೆಲ್ಲ ಹಾಕಿದ್ಮೇಲೆ ನಾನಿಲ್ಲಿ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಗೇ ಹಾಕಿದ್ದೀನಿ. ನಾನು ಫ್ರೈ ಮಾಡೋದಕ್ಕೆ ಹಾಕಿಲ್ಲ, ಯಾಕೆಂದರೆ ಅದ್ರ ಫ್ಲೇವರ್ ಇರಲಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹಾಗೆಯೇ ಉದುರಿಸಿ ಚೆನ್ನಾಗಿ ಕುದಿಸ್ಕೋಬೇಕು. ಆ ನೀರು ಚೆನ್ನಾಗಿ ಕುದಿಯೋವರೆಗೂ ಬಿಟ್ಟು ಆಮೇಲೆ ನಾನು ನೆನೆಸಿಟ್ಟಿರೋ ಅಂಥ ಅಕ್ಕಿನ ಹಾಕ್ಕೊಂಡು ಇವಾಗ ಮಿಕ್ಸ್ ಕೊಡ್ತಾಯಿದ್ದೀನಿ. ಇವಾಗ ನೀವು ಉಪ್ಪು ಕಡಿಮೆ ಇತ್ತು ಅಂದರೆ ಬೇಕಾದ್ರೆ ಹಾಕ್ಕೋಬೋದು. ನಿಮಗೇನಾದ್ರು ಸ್ಪೈಸಿ ಬೇಕು ಅಂದರೂ ನೀವು ಸ್ವಲ್ಪ ಖಾರನ ಹಾಕ್ಕೋಬೋದು. ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನೀವು ಆ್ಯಡ್ ಮಾಡ್ಕೋಬೋದು, ಇದಕ್ಕೆ ತೊಂದರೆ ಇಲ್ಲ. ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿಲ್ಲ, ಏಕೆಂದರೆ ಜಾಸ್ತಿ ಸ್ಪೈಸಿನೇ ಬೇಡ ಅಂತ. ಯಾಕೆಂದರೆ ಅದ್ರ ಜೊತೆ ಗ್ರೇವಿ ಮಾಡಿದ್ರೆ ನಾನು ಚಿಕನ್ ಕುರ್ಮಾ ಮಾಡಿದ್ನಲ್ಲ, ಅದು ಸ್ವಲ್ಪ ಸ್ಪೈಸಿ ಇತ್ತು, ಅದಕ್ಕೆ ಇದು ಮ್ಯಾಚ್ ಆಗುತ್ತೆ ಅಂದ್ಕೊಂಡು ನಾನು ಈ ರೀತಿ ಮಾಡಿದ್ದೆ. ನಿಮಗೆ ಸೈಡ್ ಡಿಶ್ಶು ಮಾಡೋಕ್ಕಾಗಿಲ್ಲ ಅಂದಾಗ ನೀವು ಸ್ವಲ್ಪ ಸ್ಪೈಸಿ ಹಾಕೊಂಡು ಮಾಡ್ಕೊಂಡ್ರೆ ಇದು ತುಂಬಾ ಚೆನ್ನಾಗಿರುತ್ತೆ. ಇವಾಗ ಲಿಡ್ಡನ್ನ ಕ್ಲೋಸ್ ಮಾಡಿ ನಾನು ಒಂದೇ ಒಂದು ವಿಷಲ್ ಹಾಕ್ಸಿರೋದು, ಏಕೆಂದರೆ ನಾನು ನೆನೆಸಿಟ್ಟಿದ್ದೆ ಅಕ್ಕಿ, ಹಾಗಾಗಿ ಒಂದೇ ವಿಷಲ್ ಹಾಕ್ಸಿದ್ದು. ಇವಾಗ ವಿಷಲ್ ಸ್ವಲ್ಪ ಹೋಗಾದ್ಮೇಲೆ ನಾನು ತೆಗಿತಾ ಇದ್ದೀನಿ ನೋಡಿ. ಅಂದರೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪೆಲ್ಲ ಆಚೆ ಮೇಲ್ಗಡೆ ಹಾಗೆ ಇರುತ್ತೆ. ಇದನ್ನ ಇವಾಗ ಮಿಕ್ಸ್ ಕೊಟ್ಕೋಬೇಕಾಗುತ್ತೆ. ನೋಡಿರಿ, ಕಲ್ಲರು ಅಷ್ಟೇ ಅಷ್ಟು ಖಾರ ಅನಿಸಲ್ಲ, ತುಂಬ ಪಲಾವ್ ಹೇಗಿರುತ್ತೋ ಸೇಮ್ ಅದೇ ಟೈಪ್ ಇದೆ. ಬಟ್ ಸೈಡ್ ಡಿಶ್ ನಾನು ಖಾರ ಮಾಡಿರೋದ್ರಿಂದ ಈ ರೀತಿ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ ಸ್ವಲ್ಪ ಖಾರನ ಮಾಡ್ಕೋಬೋದು. ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಅಂತೂ. ಅದಕ್ಕೂ ಸಖತ್ತು ಕಾಂಬಿನೇಷನ್ ಅಂತೂ ಸಖತ್ತಾಗಿತ್ತು. ಈಗ ಒಮ್ಮೆ ಟ್ರೈ ಮಾಡಿ. ಸ್ವಲ್ಪ ಬೇರೆ ಥರ ಮಾಡಿಕೊಂಡ್ರೆ ನಮಗೂ ಒಂದೇ ಥರ ತಿನ್ನೋದಕ್ಕಿಂತ ಬೇರೆ ಟೇಸ್ಟು ಸಿಗುತ್ತೆ. ಈಗ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.